ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೀತಿಯಿಂದ ಮನಸ್ಸುಗಳು ಒಂದಾಗೋ ಟೈಮ್ ಹತ್ರ ಬಂದಿದೆ. ಜುಲೈ 3ನೇ ತಾರೀಕು ಆ ದಿನಾಂಕ ಅದಕ್ಕೆ ನಿಗದಿಯಾಗಿದೆ. ಲವ್ ಸೀಸನ್ ಮುಖಾಂತರ ಒಂದಷ್ಟು ಹೊಸ ಭರವಸೆಗಳನ್ನು ಸೃಷ್ಟಿಸ್ತಾ ಇರೋ ಯುವ ನಿರ್ದೇಶಕರು ಪೃಥ್ವಿಕ್ ಅವರು ನಮ್ಮ ಜೊತೆ ಒಂದು ಚಿಕ್ಕ ಹರಟೆಗೆ ಜಾಯ್ನ್ ಆಗಿದ್ದಾರೆ. ಮಾತಾಡಿಸ್ತಾ ಹೋಗ್ತೀನಿ. ಪೃಥ್ವಿಕ್ ಅವರೇ, ನಿರ್ದೇಶನದ ವಿಭಾಗದಲ್ಲಿ ಸಾಕಷ್ಟು ಕೃಷಿ ಮಾಡಿಕೊಂಡೇ ಬಂದಿರ್ತೀರ. ಆದರೆ ನಾವಿಡೋವಂಥ ಮೊದಲನೇ ಹೆಜ್ಜೆ, ಮೊದಲನೇ ಕೂಸು ಅಂತ ಬಂದಾಗ ಒಂದಷ್ಟು ಗಂಭೀರತೆ ಬಂದುಬಿಡುತ್ತೆ, ಸೀರಿಯಸ್ನೆಸ್ ಬರುತ್ತೆ. ಮಾಡಿದ್ರೆ ಪರ್ಫೆಕ್ಷನ್ನಾಗೇ ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂದುಬಿಡುತ್ತೆ. ಎಷ್ಟು ಎಕ್ಸೈಟ್ಮೆಂಟಲ್ಲಿದ್ದೀರಾ ನೀವು? ಏನಕ್ಕಂದರೆ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆದಮೇಲೆ ನಿರ್ದೇಶಕರು ಯಾವ ಥರ ಯೋಚನೆ ಮಾಡ್ತಾರೆ ಅಂತ ಸುಲಭವಾಗಿ ಅಂದಾಜಿಸೋದು ಕಷ್ಟ. ಹೌದು, ಅಂದರೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಏನಕ್ಕಂದರೆ ನಾವು ಬರೆದಿರೋವಂಥ ಸಂಭಾಷಣೆಗಳಾಗಿರ್ಬೋದು, ದೃಶ್ಯಗಳಾಗಿರ್ಬೋದು, ಅದು ಜನಕ್ಕೆ ಹೇಗೆ ಮನೋರಂಜನೆ ಕೊಡುತ್ತೆ. ಕೆಲವು ದೃಶ್ಯಗಳಲ್ಲಿ ಕೆಲವು ವಿಷಯದಲ್ಲಿ ಹೀಗಿರಬೇಕಾಗತ್ತೆ ಅಂತ ಹೇಳ್ತೀವಿ, ಅದು ಸರಿನಾ ತಪ್ಪ ಅಂತ ಅವರು ಕ್ರಿಟಿಸೈಸ್ ಮಾಡ್ತಾರೆ, ಹೇಳ್ತಾರೆ ನಮಗೆ. ಸೊ ಸುಮಾರಷ್ಟು ವಿಚಾರಗಳು, ಜೊತೆಗೆ ನಾವು ಮಾಡಿರೋ ಕೆಲಸ, ನಮ್ಮ ಒಂದು ಕ್ರಾಫ್ಟು, ಅದಕ್ಕೆ ಜನ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಒಂದು ಸ್ವಲ್ಪ ನರ್ವಸ್ ಆಗೂ ಇದ್ದೀನಿ, ಯಾಕಂದರೆ ಮೊದಲನೇ ಹೆಜ್ಜೆ ಅಲ್ವಾ, ಹಾಗಾಗಿ. ಮಂಡ್ಯದಿಂದ ಸಾಕಷ್ಟು ಕನಸು ಹೊತ್ಕೊಂಡು ಬಂದಿರ್ತೀರ ಬೆಂಗಳೂರಿಗೆ. ಬೆಂಗಳೂರಲ್ಲಿ ಬಂದು ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡೋವಾಗ ನಿಮಗೆ ಗೊತ್ತಾಗುತ್ತೆ ಸಿನಿಮಾ ಇಂಡಸ್ಟ್ರಿ ಏನು, ಅದರ ಮೆಕ್ಯಾನಿಸಮ್ ಏನು, ನಾನು ಯಾವ ಥರ ಕತೆಗಳನ್ನ ಕೊಡಬೇಕು ಅಂತ. ಈ ಲವ್ ಸೀಸನ್ಸೇ ಯಾಕೆ ಅಷ್ಟು ಸ್ಪೆಷಲ್ ಆಯಿತು ನಿಮ್ಮ ಮನಸ್ಸಿಗೆ? ಅಂದರೆ ನಾನು ಹುಟ್ಟಿದ ಮಾತ್ರ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು, ಬೆಳೆದಿದ್ದೆಲ್ಲ ಎಜುಕೇಷನ್ ಎಲ್ಲ ಕಂಪ್ಲೀಟ್ ರಾಜಾಜಿನಗರೇ. ಸೊ ಹಾಗಾಗಿ ನನಗೆ ಆ ಸಿಟಿ, ಆ ವಾತಾವರಣ, ಜನರ ಜೊತೆ ಬೆರೆಯೋದು ಅದೇನು ನನಗೆ ಅಷ್ಟು ಕಷ್ಟ ಆಗಲಿಲ್ಲ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಓದ್ತಿದ್ನಲ್ಲ, ಥಿಯೇಟ್ರ್ ಮುಗಿಸ್ಕೊಂಡು ಶಾರ್ಟ್ ಫಿಲಿಮ್ಸ್ ಮಾಡಿ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಒಂದು ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಅಲ್ಲಿನ ರೀತಿ ರಿವಾಜು ಅದೆಲ್ಲ ಸ್ಟಾರ್ಟಿಂಗು ಒಂದು ಸ್ವಲ್ಪ ಹೆದರ್ಸ್ತು ನಮಗೆ. ಇದೇನು ನಮ್ಮ ಕೈಲಿ ಆಗುತ್ತಾ, ಈ ಥರ ಎಲ್ಲ ಇದೆಯಾ? ಏನಕಂದರೆ ಅದಕ್ಕೂ ಮುಂಚೆ ನಾವೆಲ್ಲ ಕ್ಯಾಮ್ರಾ ಮುಂದೆ ನೋಡಿದ್ದಿದ್ದಲ್ವ, ಎಲ್ಲ ಬಣ್ಣವಾಗೇ ಕಾಣುತ್ತೆ. ಹಿಂದೆ ಹೋದರೆ ಕೆಲವೊಂದು ಕರಾಳತೆಗಳು, ಕೆಲವೊಂದು ನಮ್ಮನ್ನ ನಡೆಸ್ಕೊಳ್ಳೋ ರೀತಿ ಎಲ್ಲ ಗೊತ್ತಾಗೋದು. ಬಟ್ ಅದಾದಮೇಲೆ ಅನ್ನಿಸ್ತು, ನಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ಆ ಗುರಿ ಇದೆಲ್ಲದಕ್ಕಿಂತ ದೊಡ್ಡದು. ಆ ಭಯ ಆಗಿರ್ಬೋದು, ಈ ರೀತಿ ರಿವಾಜ್ಗಳಾಗಿರ್ಬೋದು, ಇದೆಲ್ಲದಕ್ಕಿಂತ ಅದು ದೊಡ್ಡದಾಗಿರೋದ್ರಿಂದ ನನಗೆ ಇದನ್ನೆಲ್ಲ ನಾನು ಹೆದರಿಸಿ ಅರ್ಗಿಸ್ಕೊಂಡು ಇವತ್ತು ಇಲ್ಲಿಗೆ ಬಂದು ಕೂತಿದ್ದೀನಿ. ಲವ್ ಸೀಸನ್ಸ್ ಸಿನಿಮಾ ಮಾಡಿದ್ದೀನಿ. ಈ ಎಳೆನ ಎತ್ಕೊಂಡಾಗ ನನಗೆ ಅನ್ನಿಸ್ತು, ತುಂಬ ವಿಚಾರಗಳು ಈಗ ನನ್ನ ಜೀವನದಲ್ಲೂ ಒಂದಷ್ಟು ಘಟನೆಗಳು ನಡೆದಿರೋದು, ರಿಲೇಷನ್ಶಿಪ್ ವಿಷಯದಲ್ಲಾಗಿರ್ಬೋದು, ಮನುಷ್ಯತ್ವದಲ್ಲಾಗಿರ್ಬೋದು, ಈ ಥರದ ವಿಷಯಗಳಲ್ಲಿ ಇವಾಗಿನ ಜೆನ್ಜಿ ಜನ್ರೇಷನ್ ಹೇಗಿದೆ, ಅವರು ಯಾವ ಆಯಾಮದಲ್ಲಿ ಪ್ರೀತಿನ ನೋಡ್ತಿದ್ದಾರೆ, ಇದನ್ನೆಲ್ಲ ಮೆಲುಕು ಹಾಕಿ ಎಲ್ಲ ತೂಕ ಹಾಕಿ ನೋಡಿದಾಗ ನನಗೊಂದು ಹುಟ್ಟು, ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಓಕೆ ಈ ವಿಷಯನ ನಾವು ತೋರಿಸಿದ್ರೆ ಜನಕ್ಕೂ ಒಂದು ಸಿಗುತ್ತೆ ವಿಚಾರ ಅಂಥೇಳಿ ಪ್ಲ್ಯಾನ್ ಮಾಡಿದ್ದು ಸರ್. ಇದು ಟೀಸರ್ ಬಂತು, ಸಾಂಗ್ಗಳೆಲ್ಲ ಬಂತು, ಯುವ ಪ್ರೇಮಿಗಳಿಗೆ ತುಂಬ ಇಷ್ಟ ಆಗುವಂಥ ಕಂಟೆಂಟು ಅಂತ ಕಮೆಂಟ್ಸ್ಗಳು ಬಂತು. ನಾನು ಸುಮ್ಮನೆ ಟೆಕ್ನಿಕಲ್ ಸೈಡಲ್ಲಿ ನೋಡ್ತಾ ಇದ್ದೆ, ತುಂಬ ದೊಡ್ಡ ಹೆಸರುಗಳೇ ಇದೆ. ಇವಾಗ DOP ಅವಿನಾಶ್ ಅವರಾಗಿರ್ಬೋದು, ಮ್ಯೂಸಿಕ್ ವೀರ್ ಸಮರ್ಥ್ ಅವರು, ಮತ್ತು ಮಂಜುನಾಥ್ ಸರ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಎಲ್ಲವೂ ಒಂದಷ್ಟು ಕೈಗಳು ಒಟ್ಟಿಗೆ ಕೆಲಸಕ್ಕೆ ಕೈ ಹಾಕಿದಾಗಲೇ ಈ ಥರ ಒಂದು ಕಂಟೆಂಟ್ ಕ್ರಿಯೇಟ್ ಆಗುತ್ತೆ ಅಂತ ಅನ್ನಿಸ್ತು. ಅವರೆಲ್ಲರ ಕಾಂಟ್ರಿಬ್ಯೂಷನ್ನು ಹೇಗೆ ನೋಡ್ತೀರಾ ನೀವು? ಅಂದರೆ ಅದೇ ಒಂದು ಮಾತು ಹೇಳ್ತಿರ್ತಾರೆ ಸರ್ ನಮ್ಮ ರಂಗಭೂಮಿಲಿ, ಹಳೆ ಬೇರು ಹೊಸ ಚಿಗುರು ಅಂತ, ಇವೆರಡು ಕೂಡಿರಲು ಮರ ಸೊಬಗು ಅಂತ. ಹಾಗಾಗಿ ಹಳೆ ಬೇರುಗಳು ನಮ್ಮ ವೀರ್ ಸಮರ್ಥ್ ಸರ್ ಆಗಿರ್ಬೋದು, ರಾಜೇಶ್ ನಟರಂಗ್ ಸರ್ ಆಗಿರ್ಬೋದು ಆ್ಯಕ್ಟಿಂಗಲ್ಲಿ, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಸಂಗೀತ ಅನಿಲ್ ಮೇಡಮು, ಡೈರೆಕ್ಟರ್ ಜಯತೀರ್ಥ ಸರ್ ಆ್ಯಕ್ಟ್ ಮಾಡಿದ್ದಾರೆ. ಮಂಜುನಾಥ್ ಸರ್ದು ಮೊದಲನೇ ಪ್ರೊಡಕ್ಷನ್ನು, ಬಟ್ ಅವ್ರಿಗೆ ಅವ್ರದ್ದೇ ಆದ ಒಂದು ಅನುಭವ ಇದೆ. ಹಾಗಾಗಿ ಅವ್ರಿಗೆಲ್ಲರಿಗೂ ನಿಮ್ಮ ವಾಹಿನಿ ಮೂಲಕ ನಾನು ಧನ್ಯವಾದನ ತಿಳಿಸ್ತೀನಿ. ಯಾಕಂದರೆ ವೀರ್ ಸಮರ್ಥ್ ಸರ್ ಒಳ್ಳೆ ಹಾಡುಗಳು ಕೊಟ್ಟಿದ್ದಾರೆ. ಲಿರಿಕ್ ರೈಟರ್ಸ್ ಕೆ ಕಲ್ಯಾಣ್ ಸರ್ರು, ಪ್ರಮೋದ್ ಮರವಂತೆ, ಸಾಯಿ ಸರ್ವೇಶ್ ಸರ್ರು, ಇವರೆಲ್ಲ ಒಳ್ಳೆ ಅವರೊಂದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗಾಗಿ ನನ್ನ ಲವ್ ಸೀಸನ್ಸ್ ಎಲ್ಲ ಒಂದು ಟೆಕ್ನಿಷಿಯನ್ಸ್ಗೂ ಆರ್ಟಿಸ್ಟ್ಗೂ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಎರಡು ಕೈ ಸೇರಿದ್ರೆ ಅಲ್ವಾ ಚಪ್ಪಾಳೆ, ನಾವೊಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಅವರವರ ಡಿಪಾರ್ಟ್ಮೆಂಟಲ್ಲಿ ಅವ್ರವ್ರ ಕಾಂಟ್ರಿಬ್ಯೂಷನ್ನು ತುಂಬ ಮ್ಯಾಟ್ರ್ ಆಗುತ್ತೆ ನಮಗೆ. ಅವರೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಕೊನೆಯದಾಗಿ, ಈಗ ಜುಲೈ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗುತ್ತೆ. ಲವ್ ಸೀಸನ್ಸ್ ಅಂದ ತಕ್ಷಣ ಈಗ ಯುವ ಜನತೆನ ನೀವು ಟಾರ್ಗೆಟ್ ಮಾಡೇ ಸಿನಿಮಾ ಮಾಡಿರೋದು ಅಂತ. ಫ್ಯಾಮಿಲಿ ಆಡಿಯನ್ಸು ಕೂಡ ಈ ಥರ ಸಾಫ್ಟು ಲವೇಬಲ್ ಕಂಟೆಂಟ್ಗಳನ್ನು ಯಾವಾಗಲೂ ಅಪ್ರೋಚ್ ಮಾಡ್ತಾನೆ ಬಂದಿದೆ, ಗೆಲ್ಲಿಸ್ತಾ ಬಂದಿದೆ. ಒಂದೊಂದು ಸಲ ಏನಾಗುತ್ತೆ, ಕೆಲವು ಪ್ರಚಾರದ ಕೊರತೆನೋ ಅಥವಾ ಯಾವುದೋ ಒಂದು ಬ್ಯಾಡ್ ಟೈಮಲ್ಲೋ ರಿಲೀಸ್ ಆಗಿ ಸಿನಿಮಾಗಳು
ಕನ್ವೆ ಆಗಿರಲ್ಲ ಆಡಿಯನ್ಸ್ಗೆ. ನಾವು ನೋಡ್ತಾ ಇರ್ತೀವಿ ಪ್ರಮೋಷನ್ಸ್ ಅನ್ನೋದೇ ಒಂದು ಇವತ್ತು ಕೀಲಿ ಕೈ. ಒಂದು ಸಿನಿಮಾ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ನಿಮಗೆ ಇನ್ನೂ ತುಂಬ ಟೈಮ್ ಇದೆ. ಪ್ರಮೋಷನ್ಸ್ ಯಾವ ಥರ ಡಿಸೈನ್ ಮಾಡ್ಕೊಂಡಿದ್ದೀರಾ ನೀವು? ಅಂದರೆ ನನಗೊಂದು ಹೇಳೋದು ಅಂದರೆ ಯಾವುದೇ ಒಂದು ಪ್ರಾಡಕ್ಟು ಸಿನಿಮಾ ಅಂತಲ್ಲ, ಯಾವುದೇ ಒಂದು ಪ್ರಾಡಕ್ಟ್ ನಾವು ಮಾಡಿದ್ರೂ ಮೊದಲು ಆ ಪ್ರಾಡಕ್ಟ್ ಬಗ್ಗೆ ತಿಳಿಸಿದ್ರೆ ಅಲ್ವಾ ಜನಕ್ಕೆ. ಹೀಗೀಗಿದೆ ಅಂದಾಗ ಅದನ್ನು ನೋಡ್ತಾರೆ, ಓಕೆ ಇದನ್ನು ನಾವು ತಗೋಬೇಕಾ ಬೇಡವೋ, ಓಕೆ ಇದನ್ನು ನಾವು ನೋಡಬೇಕಾ ಬೇಡವೋ ಅನ್ನೋದು. ಹಾಗಾಗಿ ಈಗ ಆಲ್ರೆಡಿ ನಮ್ಮದು ಟೀಸರ್ ರಿಲೀಸ್ ಆಗಿದೆ, 2 ಹಾಡುಗಳು ರಿಲೀಸ್ ಆಗಿದೆ. ನೆಕ್ಸ್ಟ್ ಒಂದು ಹಾಡು ಬರುತ್ತೆ, ಅನನ್ಯ ಭಟ್ ಮೇಡಮ್ ಮಾಡಿರೋದು, ಕೆ ಕಲ್ಯಾಣ್ ಸರ್ ಬರೆದಿರೋದು. ಸೊ ಈ ಹಾಡುಗಳು ಅದಾದಮೇಲೆ ಟ್ರೈಲರ್ ರಿಲೀಸ್ ಮಾಡ್ತೀವಿ. ಇದನ್ನೆಲ್ಲ ನೋಡಿದಾಗಲೇ ನಿಮಗೆ ಒಂದು ನಮ್ಮ ಸಿನಿಮಾದ ಒಂದು ಇಂಟ್ರಡಕ್ಷನ್ ಸಿಗುತ್ತೆ. ಹಾಗೆ ಈಗ ಇಂಟರ್ವ್ಯೂಸ್ ಮಾಡ್ತಾ ಇದ್ದೀವಿ, ಇದರಲ್ಲಿ ನಾನು ಮಾತಾಡ್ತಿರೋ ರೀತಿ, ಹೇಳೋವಂಥ ವಿಚಾರಗಳು, ಅಂಶಗಳು, ಇದರಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನಮ್ಮ ಸಿನಿಮಾಲಿ ಏನಿದೆ ಅಂತ. ಮತ್ತು ಇಲ್ಲಿ ಎಲ್ಲ ಆಡಿಯನ್ಸ್ನೂ ಟಾರ್ಗೆಟ್ ಮಾಡಿದ್ದೀವಿ ಸರ್. ಈಗ ಲವ್ ಸೀಸನ್ಸ್ ಅಂದಿದ ತಕ್ಷಣ ಅನಿಸುತ್ತೆ ಓಕೆ ಇದನ್ನು ಯೂತ್ಸ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ. ಈ ಸಿನಿಮಾ ಮಾಡಬೇಕಾದ್ರೆ ನನ್ನ ಸುಮಾರು ಜನ ಹೇಳ್ತಿರ್ತಾರೆ, ನಮ್ಮ ಒಂದು 35-40 ವರ್ಷ ದಾಟಿದವರು 70 ವರ್ಷದ ತನಕ ಅವಾಗಿನ ಥರ ಸಿನಿಮಾ ಬರ್ತಿಲ್ಲಪ್ಪ, ನಮ್ಮ ಅಣ್ಣವರು ಎಷ್ಟು ಮೆಸೇಜ್ಗಳನ್ನ ಕೊಡ್ತಿದ್ರು, ಸೋಷಿಯಲ್ ಕಂಟೆಂಟ್ ಮಾಡ್ತಿದ್ರು, ಪುಟ್ಟಣ್ಣ ಕಣಗಾಲ್ ಸರ್ ಎಂತೆಂಥ ವಿಚಾರಗಳ ಬಗ್ಗೆ ಧ್ವನಿ ಎತ್ತುತ್ತಿದ್ರು, ಅದನ್ನು ಈಗಿನ ಹುಡುಗರು ಮಾಡ್ತಿಲ್ಲ ಅನ್ನೋದು ಇದೊಂದು ಸ್ವಲ್ಪ ನನ್ನ ಮನಸ್ಸಲ್ಲಿ ಕೂತಿತ್ತು. ಅದನ್ನು ಮನಸ್ಸಲ್ಲಿ ಹಿಡ್ಕೊಂಡೇ ನಾನು ತುಂಬ ಹೈ ಮಾರಲ್ ವ್ಯಾಲ್ಯೂಸ್ ಇಟ್ಟಿದ್ದೀನಿ. ಪ್ರತಿಯೊಂದು ದೃಶ್ಯಗಳಲ್ಲಾಗಿರ್ಬೋದು, ಸಂಭಾಷಣೆಗಳಲ್ಲಾಗಿರ್ಬೋದು, ಒಂದು ಹೈ ಮಾರಲ್ ವ್ಯಾಲ್ಯೂಸ್ನ ಹಿಡ್ಕೊಂಡು ಒಂದು ಎಂಟರ್ಟೈನ್ಮೆಂಟ್ ವೇಯಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ. ಅಂದರೆ ಒಂದು ಬ್ರಿಡ್ಜ್ ಫಿಲಮ್, ತುಂಬ ಆರ್ಟಿಸ್ಟಿಕ್ಕಾಗೂ ಇಲ್ಲ, ಬರೀ ಮೆಸೇಜೇ ಹೇಳ್ತಾರೆ ಅನ್ನೋ ಥರ, ಅಥವಾ ಕಂಪ್ಲೀಟ್ ಕಮರ್ಷಿಯಲ್ಲಾಗೂ ಇಲ್ಲ, ಬರೀ ಮಿಕ್ಸ್ ಮಸಾಲ ಅನ್ನೋ ಥರ. ಸೊ ಒಂದು ಸೆನ್ಸಿಬಲ್ ಥಿಂಗ್ನ ಒಂದು ಎಂಟರ್ಟೈನ್ಮೆಂಟ್ ವೇಯಲ್ಲಿ ಪ್ರೆಸೆಂಟ್ ಮಾಡಿದ್ದೀನಿ ಸರ್. ಸೊ ಹಾಗಾಗಿ ಇದು ಒಂದು 13-14 ವರ್ಷದಿಂದ ಒಂದು 70 ವರ್ಷದವರೆಗೂ ಕೂಡ ಪ್ರತಿಯೊಬ್ಬರು ಕೂತಿ ಫ್ಯಾಮಿಲಿ ಜೊತೆ ನೋಡೋ ಅಂಥ ಸಿನಿಮಾ ಮಾಡಿರೋದು. ಪ್ರಮೋಷನ್ ತಯಾರಿಗಳು ನಮ್ಮ ಒಂದು ಏನಕ್ಕೆ ಹೊಸಬ್ರು ಅಂದಾಗ ಒಂದು ಬಜೆಟ್ ಲಿಮಿಟೇಷನ್ಸ್ ಇರುತ್ತೆ. ಸೊ ಆ ಒಂದು ಬಜೆಟ್ ಲಿಮಿಟೇಷನಲ್ಲಿ ನಮ್ಮ ಪ್ರಯತ್ನ ಮೀರಿ, ಶಕ್ತಿ ಮೀರಿ ನಾವು ಪ್ರಯತ್ನಿಸ್ತಿದ್ದೀವಿ. ಆದಷ್ಟು ನೀವು ಯಾರು ನೋಡ್ತೀರಾ, ಇಂಟರ್ವ್ಯೂಸ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ನೀವೇ ತಲುಪಿಸ್ಬೇಕು. ನಾವು ಏನೇ ಇಂಟರ್ವ್ಯೂಸ್ ಮಾಡಿದ್ರು ಎಲ್ಲದಕ್ಕಿಂತ ಸ್ಟ್ರಾಂಗ್ ಪ್ರಮೋಷನ್ ಅಂದರೆ ಅದು ವರ್ಡ್ ಆಫ್ ಮೌತ್. ಯಾಕಂದರೆ ಜನ ನಂಬ್ತಿರೋದೇ ಇವಾಗ ಅದನ್ನು. ಒಂದು 4 ಜನ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ, ಅದ್ರ ಬಗ್ಗೆ ಹೇಳಿದ್ರೆ, ಇಂಥದ್ದೊಂದು ನೋಡಿದೆ, ನಾನು ತುಂಬ ಇಷ್ಟಪಟ್ಟೆ ಅಂದರೆ ಅವ್ರನ್ನ ನಂಬ್ತಾರೆ ಜನ. ಹಾಗಾಗಿ ದಯವಿಟ್ಟು ಆ ಒಂದು ಕೆಲಸನ ಮಾಡಿ ಅಂತ ನಾನು ಪ್ರೇಕ್ಷಕರಲ್ಲಿ ಮನವಿ ಮಾಡ್ಕೊತೀನಿ. ಓಕೆ, 3ನೇ ತಾರೀಕು ಥಿಯೇಟ್ರ್ಗಳಲ್ಲಿ ಸಿಗೋಣ. ಲವ್ ಸೀಸನ್ಸಲ್ಲಿ ನಾವೆಲ್ಲರೂ ಕೂಡ ತುಂಬ ಲವ್ವೇಬಲ್ ಆಗಿ ಮುಳುಗಿ ಹೇಳೋಣ. ಥ್ಯಾಂಕ್ ಯು. ಕೊನೆಯದಾಗಿ ಒಂದು ಕಾಲ್ ಕೊಡ್ತೀನಿ ನಾನು. ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾ ಬಿಡುಗಡೆ ಆಗ್ತಿದೆ. ಈ ಸಿನಿಮಾಲಿ ಅದೇ ಹೇಳಿದಾಗೆ ಮಾನವೀಯ ಮೌಲ್ಯಗಳು ಪ್ರತಿಯೊಂದನ್ನು ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಮತ್ತು ನಂಬಿಕೆ ಇಡಿ. ಈಗೇನು ನಮ್ಮೊಂದಷ್ಟು ನಂಬಿಕೆ ಕಳ್ಕೊಂಡಿದ್ದೀರಾ, ಕಂಟೆಂಟ್ಗಳು ಚೆನ್ನಾಗಿ ಬರ್ತಿಲ್ಲ, ಮತ್ತು ಫೇಕ್ ಪ್ರಮೋಷನ್ಸು, ನಾವು ಯಾವುದೇ ರೀತಿ ಫೇಕ್ ಪ್ರಮೋಷನ್ಸು ನಾವು ಮಾಡ್ತಾ ಇಲ್ಲ. ನಾವು ಏನು ಟೀಸರು, ಟ್ರೈಲರು, ಸಾಂಗ್ಸಲ್ಲಿ ತೋರಿಸಿದ್ದೀವಿ, ನಮ್ಮ ಇಂಟರ್ವ್ಯೂಸಲ್ಲಿ ನಾವು ಮಾತಾಡಿರೋದು ಕೂಡ ಅದೇ ಇರುತ್ತೆ. ನೀವು ಬಂದು ಸಿನಿಮಾ ನೋಡಿದಾಗಲೂ ನಿಮಗೆ ಅದೇ ಕಾಣಿಸುತ್ತೆ. ಹಾಗಾಗಿ ನೀವು ಕೊಡುವಂಥ ಸಮಯ ಆಗಿರ್ಬೋದು, ಹಣ ಆಗಿರ್ಬೋದು, ಖಂಡಿತ ವ್ಯರ್ಥ ಆಗೋದಿಲ್ಲ. ಹಾಗೆ ನಿಮ್ಮ ಸಿನಿಮಾಲಿ ಒಂದು ಕೊನೆಯದಾಗಿ ಒಂದು ಸರ್ಪ್ರೈಸ್ ಇದೆ ನಿಮ್ಮೆಲ್ರಿಗೂ ಕೂಡ. ಆ ಸರ್ಪ್ರೈಸ್ ಅಂದರೆ ಒಬ್ಬರು ಬಿಗ್ಗೆಸ್ಟ್ ಸೂಪರ್ ಸ್ಟಾರು ಬರ್ತಾರೆ, ಒಂದು 20 ಸೆಕೆಂಡ್ಸು ಒಂದು ಮೆಸೇಜನ್ನು ಹೇಳ್ತಾರೆ. ಅದೊಂದು ಗೋಲ್ಡನ್ ಸ್ಪೀಚ್ ಥರ. ನಮ್ಮ ಇಡೀ ಲವ್ ಸೀಸನ್ಸ್ ಸಿನಿಮಾ ಒಂದು ಕಡೆ ಆದರೆ, ಒಂದು ತೂಕ ಆದರೆ, ಅವರು 20 ಸೆಕೆಂಡ್ ಬಂದು ಹೇಳೋವಂಥ ಪದಗಳಿದೆಯಲ್ಲ, ಮೆಸೇಜ್ ಇದೆಯಲ್ಲ, ಅದು ಒಂದು ತೂಕ. ಖಂಡಿತ ನೀವು ಒಂದಷ್ಟು ವಿಚಾರಗಳನ್ನ, ಒಂದಷ್ಟು ವಿಷಯಗಳನ್ನ ನಮ್ಮ ಸಿನಿಮಾದಿಂದ ತಗೊಂಡು ಹೋಗ್ತೀರಾ. ಹಾಗಾಗಿ ಹೊಸಬ್ರಿಗೆ ನಮ್ಮ ಸಿನಿಮಾ ನೋಡೋದ್ರ ಮೂಲಕ ಒಂದು ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಇದು ನಿರ್ದೇಶಕ ಪೃಥ್ವಿಕ್ ಅವರ ಕಾನ್ಫಿಡೆನ್ಸ್ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗೋಪಿ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.